ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕಾಂಗ್ರೆಸ್ ನಾಯಕರಲ್ಲಿ ದಯಮಾಡಿ ಕಾಲ ಮಿಂಚಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿಯನ್ನು ಹಿಂತೆಗೆದುಕೊಂಡು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನು ಯುನಾನಿಮಸ್ ಆಗಿ ಆಯ್ಕೆ ಮಾಡೋದಕ್ಕೆ ತಾವು ಸಹಕಾರ ಮಾಡಬೇಕು. ಅದರಿಂದ ಮೈಸೂರು ಒಂದು ದೊಡ್ಡ ತೂಕ ಜಾಸ್ತಿ ಆಗುತ್ತೆ, ಗೌರವ ಜಾಸ್ತಿ ಆಗುತ್ತೆ. ಅದೆಲ್ಲದಕ್ಕಿಂತ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕಾಂಗ್ರೆಸ್ಸಿನ ಗೌರವನೂ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಒಂದು ಪ್ರಯೋಗ ಯಾಕೆ ಮಾಡಬಾರದು? ತಾವು ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವೇ ಒಂದು ವಿಷಜ್ವಾಲೆಯ ಸುತ್ತ ಇರುವಾಗ ರಾಜಕಾರಣದಲ್ಲಿ ಅದನ್ನು ಒಂದು ಮಧುರ ಬಾಂಧವ್ಯದಿಂದ ಅದನ್ನು ನಾವೆಲ್ಲ ಕೂಡ ಯಾಕೆ ಪರಿಹರಿಸ್ಕೋಬಾರ್ದು? ಈ ಮೂಲಕ ಮಹಾರಾಜರನ್ನ ಯುನಾನಿಮಸ್ ಆಗಿ ಪಾರ್ಲಿಮೆಂಟ್ಗೆ ಕಳಿಸುವಂಥ ಯೋಚನೆಯನ್ನು ತಾವು ಮಾಡಬೇಕು. ಇದು ಮತದಾರರ ಪ್ರಜೆಗಳ ಎಲ್ಲರ ಆಗ್ರಹ ಮತ್ತು ವಿನಂತಿ ಇದೆ. ಯಾಕೆಂದ್ರೆ ನೀವು ಕಾಂಗ್ರೆಸ್ ಟಿಕೆಟ್ ಕೇಳಿದ್ರೆ ನೀವು ಯದುವೀರ್ ಪರವಾಗಿ ಪ್ರಚಾರ ಕೂರ್ತೀರಾ ಅಂತ. ಅದೇಂಗೆ ಸರ್? ಅದೇ ಟೆಕ್ನಿಕಲ್ ಪ್ರಾಬ್ಲಮ್ ಅದೇನ ಸರ್? ಬಿಜೆಪಿ ಪರವಾಗಿ ಮಾತಾಡೋದು ಏನ್ ಮಾಡಬೇಕು, ಕಾಂಗ್ರೆಸ್ ಪರವಾಗಿ ಮಾತಾಡೋದು, ಜೆಡಿಎಸ್ ಪರವಾಗಿ ಮಾತಾಡೋದು. ಬಿಜೆಪಿ ಸರಿ ಇಲ್ಲ ಅಂತ ಹೇಳಿ ಅದನ್ನ ಮಾಡ್ತಾ ಇದ್ದೀವಿ. ಎಸ್, ನಾಟ್ ಗುಡ್. ಈ ಪಾಲಿಸಿ ಪ್ರಕಾರ ಹೋಗ್ತಾ ಇಲ್ಲ. ಪಾರ್ಟಿ ಎಲ್ಲಿದೆ ಇವತ್ತು? ಪಾರ್ಟಿ ಪಕ್ಷ ರಾಜಕಾರಣ ಸತ್ತು ಬಹಳ ವರ್ಷ ಏನಿದ್ರು ವ್ಯಕ್ತಿ ರಾಜಕಾರಣ. ಸಿದ್ದರಾಮಯ್ಯ ಕಾಂಗ್ರೆಸ್ ಅಂತ ಹೇಳ್ತಾರೆ. ಪಾರ್ಟಿ ಹೆಸರು ಆಡಳಿತ ಯಡಿಯೂರಪ್ಪನವ್ರು ಏನ್ ಹೇಳಿದ್ರು, ಸಿದ್ದರಾಮಯ್ಯನವ್ರು ಏನ್ ಹೇಳಿದ್ರು, ಕುಮಾರಸ್ವಾಮಿ ಪಾರ್ಟಿ ಹೆಸರು ಯಾರು ಪಕ್ಷ ರಾಜಕಾರಣ ಬಹಳ ವರ್ಷ ಆಗಿದೆ. ವ್ಯಕ್ತಿ ರಾಜಕಾರಣ ವೈಭವೀಕರಣ. ಅದರಿಂದ ಇದು ತಪ್ಪು ಅಂತ ಹೇಳೋ ರಾಷ್ಟ್ರೀಯ ಸರ್ ಕಾಂಗ್ರೆಸ್ ಪಾರ್ಟಿನ ಎಲ್ಲ ಪಾರ್ಟಿ ಕಾಂಗ್ರೆಸ್ ಅಭ್ಯರ್ಥಿನ ಹಿಂದಕ್ಕೆ ತಗೋಬೇಕು ಅಂತ ನೀವು ಹೇಳಿದ್ರಿ. ಯದುವೀರ್ನ ಯುನಾನಿಮಸ್ ಆಗಿ ಗೆಲ್ಲಿಸ್ಬೇಕು, ಹಿಂದಕ್ಕೆ ತಗೋಬೇಕು. ನಿಮ್ ಕಾಂಗ್ರೆಸ್ ಟಿಕೆಟ್ ನಿಮ್ಗೆ ಕೊಟ್ಟಿದ್ರೆ ನೀವೇನ್ ಮಾಡ್ತೀರಿ ಸರ್? ಅಲ್ಲ, ನಿಮ್ಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ರ? ನಿಮ್ಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ರ? ಅಲ್ಲ, ನೀವು ಕೇಳಿದ್ರಲ್ಲ. ನಿಮ್ಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ನೀವು ಪಾರ್ಟಿಸಿಪೇಟ್ ಮಾಡ್ತಿರ್ಲಿಲ್ವಾ? ಮಾಡ್ತಾ ಇತ್ತು. ಯಾಕಿಲ್ಲ ಅಂದ್ಬಿಟ್ಟು ಸರ್ ನಿಮ್ ಟಿಕೆಟ್ ಕೊಟ್ಟಿಲ್ಲ ಅಂದ್ಬಿಟ್ಟು ಲಕ್ಷ್ಮಣ್ ವಿಶ್ರಾಮ ಮಾಡ್ಕೋಬೇಕಾ? 11:30 ಸರ್, ಎಲ್ಲ ಒಂದ್ ಕಡೆ ಎಲ್ಲ ಗೊಂದಲ ಅಂತ ಅನ್ಸಲ್ಲ ಸರ್? ನಿಮ್ ಹೇಳಿಕೆನೆ ಗೊಂದಲ ಸರ್. ಈಗ ನೋಡಿ, ನೀವು ಬಿಜೆಪಿ MLC ಅಂತೀರಾ, ಕಾಂಗ್ರೆಸ್ ಟಿಕೆಟ್ ಕೇಳ್ತೀನಿ ಅಂತೀರಾ. ನೀವು ನಿಮ್ಮಲ್ಲಿ ದ್ವಂದ್ವ ನನಗೇನಾದ್ರು ಬೆಂಗಳೂರಿಗೆ ಟಿಕೆಟ್ ಕೊಟ್ಟು ಆದ್ಮೇಲೆ ನನಗೆ ನೀವು ಟಿಕೆಟ್ ತಗೊಂಡ್ರೆ ಬೇಡ ಅಂತ ಯದುವೀರಿಗೆ ಬಿಜೆಪಿ ಟಿಕೆಟ್ ಅನೌನ್ಸ್ ಮಾಡಿ ನಂತರದಲ್ಲಿ ಕಾಂಗ್ರೆಸ್ನವರು ವಿಷಯನ ನಿಮಗೆ ಕೊಟ್ಟಿದ್ದೀವಿ ಎದುರಿಸ್ತೀರಾ? ಸರ್ ಯದುವೀರಿಗೆ ಟಿಕೆಟ್ ಕೊಟ್ಟಾದ್ಮೇಲೆ ನೀವು ಸಿದ್ದರಾಮಯ್ಯನ ಅಪ್ರೋಚ್ ಮಾಡಿಲ್ವಾ ಸರ್? ಈಗ ನೀವು ಪಶ್ಚಾತ್ತಾಪದ ಒಂದು ಪ್ರತಿಭಟನೆ ಮಾಡಿದ್ರಲ್ಲ ಸರ್, ಪಶ್ಚಾತ್ತಾಪ ಪ್ರತಿಭಟನೆ ಮಾಡಿದ್ರೆ ನೀವು ಒಂದಿನ ಕೋರ್ಟ್ ಮುಂದೆ ಮಾಡಿದ್ರೆ ಏನು ಅದು ಅದರ ಉಪಯೋಗ ಏನು? ಸಿಂಬಲ್ ಇತ್ತು. ಪಶ್ಚಾತ್ತಾಪ ಮಾಡಿದ್ದೀವಿ.
ಅಲ್ಲ ಮತ್ತೆ ಈಗ ನಿಮ್ಮ ನಿಲುವು ನೋಡಿದ್ರೆ ಒಂದ್ ರೀತಿಯಲ್ಲಿ ರಾಜಕಾರಣ ನೀರಲ್ಲ, ಹರಿಯುವ ಗಂಗೆ. ರಾಜಕೀಯ ಧ್ರುವೀಕರಣ ನಡೀತಾ ಇದೆ, ರಾಜಕೀಯ ಧ್ರುವೀಕರಣ ಆಗ್ತಾ ಇದೆ ಇಡೀ ಇಂಡಿಯಾದಲ್ಲಿ ರಾಜಕೀಯ ಧ್ರುವೀಕರಣ ಆಗ್ತಾ ಇದೆ. ಏನು ಅದೇನು ವ್ಯಾಲ್ಯೂ ಎಕ್ಸೆಪ್ಷನ್ ಅಲ್ಲ, ಹೌದು. ಇವತ್ತು ಯದುವಂಶದ ಅರಸರ ಕುಡಿ ಋಣ ಇದೆ ನಮ್ಗೆಲ್ಲ ತೀರಿಸಲೇಬೇಕಲ್ಲ. ಒಂದು ವೋಟ್ ಅನ್ನ ಯದುವೀರಿಗೆ ಹಾಕೋದ್ರ ಮೂಲಕ ಮೈಸೂರು ಮತ್ತು ಕೊಡಗಿನ ಹೊಸದಾಗಿ ಆ ರಾಜ್ಯದಲ್ಲಿ ಹಲವಾರು ಸೌಲಭ್ಯಗಳನ್ನ ಅನುಭವಿಸ್ತಾ ಇದ್ದೀವಿ. ಆ ಮೂಲಕ ಅವರು ವೋಟ್ ಮಾಡೋದ್ರ ಮೂಲಕ ನಮಗೆ ಕೊಟ್ಟಿರ್ತಕ್ಕಂಥ ಸರ್ ಈಗ ನೀವು ಕೋಮುವಾದಿ ಪಕ್ಷದಲ್ಲಿ ನಿಂತ್ಕೊಂಡಿದ್ದಾರಲ್ಲ, ಅದಕ್ಕೋಸ್ಕರ ಜನ ಇದು ಮಾಡ್ತಾ ಇದ್ದಾರೆ. ಕೋಮುವಾದಿ ಪಕ್ಷ ಅಂತ ಒಂದು ಬ್ರ್ಯಾಂಡ್ ಆಗ್ಬಿಟ್ಟಿದೆ ನಿಮ್ ಬಿಜೆಪಿ. ಸರ್ ಈಗ ನೀವು ನೀವು ಹೇಳಿದ್ರಿ ಇದು ರಾಜ್ಯ ಗೆಲ್ಲಲ್ಲ ಅಂತ. ಅವ್ರ ವಂಶದ ಕುಡಿನೇ ಅಲ್ಲ ಅಂತ ಹೇಳ್ತಾ ಇದ್ರೆ ಸರ್. ಯದುವೀರು ಅವ್ರ ವಂಶದ ಕುಡಿ ಅಲ್ಲ, ದತ್ತು ಪುತ್ರ ಅವರು ಅಂತ. ಸರ್ ಈಗ ನೀವು ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಿ ಆಗ್ಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ರಿ ನೀವು ಒಂದ್ಸರಿ. ಈಗ ನೀವು ಯದುವೀರ್ನ ಬೆಂಬಲ ಮಾಡಿ ಅಂತ ಹೇಳ್ತಾ ಇದ್ರಿ. ಬಹುಶಃ ಕರ್ನಾಟಕದಲ್ಲಿ ಅತ್ಯಂತ ಅನುಭಾವಿಕ ಪ್ರಭಾವಿ ದಲಿತ ನಾಯಕರು ಅವರು ನಮಗೂ ನಾಯಕರೇ ಅವರು ಒಂದು ವೇಳೆ ಅಲ್ಲ ಯಾಕಾಗ್ಬಾರ್ದು. ಮೋದಿ ಪ್ರೈಮ್ ಮಿನಿಸ್ಟರ್ ಆಗೋದು ಬೇಡ ಸರ್. ಈಗ ಬೇರೆ ವಿಚಾರ. ಅಲ್ಲ ಈಗ ನೀವು ಯದುವೀರ್ನ ಸರ್ ಯದುವೀರ್ಗೆ ಮತ ಕೊಡಿ ಅಂತ ಕೇಳ್ತಾ ಇದ್ರಿ. ದೇಶದಲ್ಲಿ ಮೋದಿ ಪ್ರಧಾನಿ ಆಗ್ಬೇಕಂತ ಮೋದಿ ಪ್ರಧಾನಿ ಆಗಲು ನಾನು ಅರ್ಥ ಮಾಡ್ಕೊಳ್ಳೋದು. ಅದರಿಂದ ಅಧಿಕಾರಿಗಳು ಮಂತ್ರಿ ಎಲ್ಲ ಸೇರಿ ಪೂರ ನೀತಿಯನ್ನೇ ಕೂಡ ಉಳುಮೆ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ಶಾಲಾ ಶಿಕ್ಷಣದಲ್ಲಿ ಹಿಂದೆ ಸರ್ಕಾರ ಏನೇನು ಮಾಡಿ ಅದು ತರಬೇಕಾಗಿದೆ. ಯಾಕೆಂದ್ರೆ ಕೇಂದ್ರ ಕಾನೂನಿನಂತೆ ಯಾವುದೇ ರಾಜ್ಯ ಕಾನೂನು ಅಮೆಂಡ್ಮೆಂಟ್ ಮಾಡಲಿಕ್ಕೆ ಯಾರು ಅಧಿಕಾರ ಇಲ್ಲ. 2019 ಅಮೆಂಡ್ಮೆಂಟ್ ಮಾಡಲಿಕ್ಕೆ ಅದನ್ನೇ ಇವರು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತ ಈ ಸರ್ಕಾರ. ವಾಟ್ ಡಸ್ ಇಟ್ ಮೀನ್? ಸರ್ಕಾರ ಯಾಕೆ ಬದಲಾವಣೆ? ಅವ್ರು ಮಾಡಿದ್ದೀರಿ, ನಾವು ಮಾಡ್ತೀವಿ. In total, national education policy, right to education, that must be maintained with its spirit. Otherwise, ಇಡೀ ಶಾಲಾ ವ್ಯವಸ್ಥೆಗೆ ದೊಡ್ಡ ಕಂಟಕ, ಘೋರ ಅನ್ಯಾಯ ಆಗ್ತದೆ. ಮಕ್ಕಳ ಮೇಲೆ, ಪೋಷಕರ ಮೇಲೆ ಆಂಗ್ಸೈಟಿ ಘೋರ ಪರಿಣಾಮವನ್ನು ಎಲ್ಲ ತಾಯಂದಿರು ಬೆಳಗ್ಗೆ ನೋಡ್ತಾ ಇರ್ತೀನಿ, ಎಷ್ಟು ಶ್ರಮ ತಗೊಳ್ತಾರೆ. ಅಷ್ಟೆಲ್ಲ ಶ್ರಮ ಇವತ್ತು ನೀರಲ್ಲಿ ಹೋಮ ಮಾಡ್ತಾರೆ. ಅದಕ್ಕೋಸ್ಕರ ವಿಶೇಷವಾಗಿ ನಾನು ಎಲ್ಲ ಮಂತ್ರಿಗಳು, ಶಾಸಕರು, ಬಿಸಿ ಮುಖ್ಯಮಂತ್ರಿಗಳು ನಾವು ಎಜುಕೇಶನ್ ಬಗ್ಗೆ ಮಾತಾಡ್ತೀನಿ. ನನಗೆ ನಮ್ಮ ಅಪ್ಪ ಶಾಲೆ ಕಳಿಸ್ತಾ ಇರಲಿಲ್ಲ, ಯಾರು ಶಾಂತ ಮಾಡಿದ್ರು, ಅದು ಹೇಳ್ತೀರಾ, ವ್ಯಾಕರಣ ಹೇಳ್ತೀರಾ, ಎಲ್ಲ ಹೇಳ್ತೀರಾ. ಹಾಗಾಗಿ ನಿಮಗೆ ಶಾಲಾ ಶಿಕ್ಷಣದಲ್ಲಿ ಬಹಳಷ್ಟು ಕಷ್ಟಪಟ್ಟಿದ್ದೀರ ಹಳ್ಳಿನಲ್ಲಿ. ಎಲ್ಲವನ್ನೂ ಕೂಡ ಮನಸ್ಸಿನಲ್ಲಿ ಸರಿ ಮಾಡಬೇಕು. ಸಂಬಂಧಪಟ್ಟ ಅಧಿಕಾರಿಗಳನ್ನ ಶಿಕ್ಷೆ ಮಾಡಬೇಕು, ಎನ್ಕ್ವೈರಿ ಶುರು ಮಾಡಬೇಕು. ಹೆಂಗಿದೆ ಅಂತ ಅಂದ್ರೆ ಎಕ್ಸಾಮಿನೇಷನ್ ಬೋರ್ಡ್ ಲೆಕ್ಕ ಆಡಿಟ್ ಮಾಡಲಿಕ್ಕೆ ಆಡಿಟಿಂಗ್ ಹೊರಗಡೆ ಇಟ್ ಮಸ್ಟ್ ಬಿ ಆಡಿಟೆಡ್.
ಸ್ಪೆಷಲ್ ಆಗಿ ಒಂದು ಕಮಿಟಿ ಮಾಡಿ ಇದೆಲ್ಲ ಆಡಿಟ್ ಆಗಬೇಕು, ಎನ್ಕ್ವೈರಿ ಆಗಬೇಕು ವಿಶೇಷವಾಗಿ, ಅದ್ರ ಮೂಲಕ ಇದನ್ನು ಸರಿ ಮಾಡಬೇಕು. ಎರಡನೇದಾಗಿ ಬಿಸಿಲು ರೈತರು ಬಹಳ ಬೌಲೆ ಪಡ್ತಾರೆ. ನಮ್ಮ ಹುಟ್ಟೂರು ಬಿಜಾಪುರ ಆ ಕಡೆ ಈ ಕಡೆ ಶುಂಠಿ ಬೆಳಿಬೇಕು, ನೀರು ಬೋರ್ವೆಲ್ ಒಳಗೋದು, ಮತ್ತೆ ಈ ಬೋರ್ವೆಲ್ ಪಕ್ಕದ ಸಿರಿ ಹೊಡ್ಸಕ್ಕೆ ಅಂತೇಳಿ ಈ ತಮಿಳುನಾಡಿನ ಬಂದ್ಬಿಟ್ಟಿದ್ದಾರೆ. ಬೋರ್ವೆಲ್ ಅಡಿಗೆ 70 ರೂಪಾಯಿ ಇತ್ತು, ನಾನು 100 ರೂಪಾಯಿ ಮಾಡ್ತಾರೆ, 105 ರೂಪಾಯಿ. ದಯವಿಟ್ಟು ಸರ್ಕಾರ ರೈತರು ಇಲ್ಲ, ನಾನು ಡೆಪ್ಟಿ ಕಮಿಷನರ್ಗೆ ಪ್ಲೀಸ್ ರಿಪೀಟ್ ದಿಸ್. ಯಾರ್ಯಾರ ತಲ್ಲಾಡಗಳು ಸೇರ್ಕೊಂಡು ರೈತರನ್ನ ಸ್ಕ್ವೀಸ್ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತ ಜಿಲ್ಲಾ ಮಂತ್ರಿಗಳು ಕೈಗೆ ಸಿಗ್ತಾ ಇಲ್ಲ ಹೇಳಕ್ಕೆ. ರೈತರು ಅಂತ ಏನಾಯ್ತು? ಬರೀ ಇದೇನಾ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಅದೇನೋ ಬಾಯಿ ಬಂದ್ರೆ ನಾವೆಲ್ಲ ಒಟ್ಟಿಗೆ ಮಾತಾಡ್ತೀವಿ. ಅದು ಜಿಲ್ಲಾ ಮಂತ್ರಿಗಳ ಬಗ್ಗೆ ಗಮನ ತಗೊಂಡು ಎಸ್ ನಿಮ್ಮ ಮಗನ ತಿಳಿಸಿ ಜಾಮಗಾರಿ ಬೇರೆ ವಿಚಾರ, ಬಟ್ ಇವ್ರ ಬಗ್ಗೆ ನೋಡ್ಬೇಕಲ್ಲ. ಈಗ ರಜಾ ಹಾಕಿದ್ದೀರಲ್ಲ ಮಂತ್ರಿಗಳು ಇಲ್ವಲ್ಲ, ಯಾರು ನೋಡೋರಿಗೆ ಏನೇನು ಆಗ್ತಾ ಇದೆ, ನಮ್ಮ ಕೃಷಿ ಏನಾಗ್ತಾ ಇದೆ, ನಮ್ಮ ಬೋರ್ವೆಲ್ ಏನಾಗ್ತಾ ಇದೆ, ನಮ್ಮ ಬೆಳೆಗಳೇನಾಗ್ತಾ ಇದೆ, ಅವ್ರಿಗೆ ಆಗ್ತಾ ಇದೆ, ಏನ್ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ತಕ್ಷಣ ಸೂಚನೆ ಕೊಟ್ಟು ಮೀಟಿಂಗ್ ಮಾಡಬಾರ್ದು ಅಂತ ಎಲ್ಲಿ ಇಲ್ಲ. ಇಲ್ಲ ಅಂತ ಕರ್ನಾಟಕದಲ್ಲಿ ದೇಶದಲ್ಲಿದೆ, ನಮ್ದು ಬೇರೆ ಇದೆ. ಎಜುಕೇಶನ್ ಪಾಲಿಸಿ, ಎಜುಕೇಶನ್ ಪಾಲಿಸಿ, ಸೆಂಟ್ರಲ್ ಎಜುಕೇಶನ್ ಪಾಲಿಸಿ ಮೇಲೆ ರೈಡ್ ಮಾಡಲಿಕ್ಕಾಗಲ್ಲ. ನಾವು ಎಜುಕೇಶನ್ ಮಿನಿಸ್ಟರ್ ಕೆಲಸ ಮಾಡಬೇಕು. ಕೃಷ್ಣಾಲ್ ಕಾಲದಲ್ಲಿ ಸ್ಕೂಲ್ ಎಜುಕೇಶನ್ ಪಯನಿಯರ್ಸ್ ಅವ್ರ ನೇಷನ್ ಈ ಕೆಳಗೆ ಬಂದಿದೆ. ಅಬ್ದುಲ್ ಕಲಾಂ 2004 ಸನ್ಮಾನ ಮಾಡಿ ಈ ದೇಶದಲ್ಲಿ ಸ್ಕೂಲ್ ಎಜುಕೇಶನ್ ಬಗ್ಗೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಪ್ರೋಗ್ರಾಮ್ಸ್ ಬಗ್ಗೆ ಅಪ್ರಿಷಿಯೇಟ್ ಮಾಡಿ ಏನೇನಾಯಿತು, ಶಾಲಾ 84 ಲಕ್ಷ ಮಕ್ಕಳು ಊಟ ಮಾಡ್ತಾ ಇದ್ದಾರೆ, 150 ಶಾಲೆ ಪ್ರೋಗ್ರಾಮ್. ಮತ್ತೆ ಮಗು ಪಾಸ್ ಆಗುತ್ತೆ, ಇಮಿಡಿಯೇಟ್ ಎಕ್ಸಾಮಿನೇಷನ್ ಮಾಡಿ ಮುಂದೆ ಕಳಿಸುವಂತ ಪ್ರೋಗ್ರಾಮ್ ಇವತ್ತು ಏನಾಗಿದೆ. ಪ್ರಚಾರ ಹೆಂಗೆ ಸರ್ ಎಲೆಕ್ಷನ್